ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ಮೊನ್ನೆ ತಾನೇ ಲಾಂಚ್ ಆಗಿರುವಂಥ ರಿಯಲ್ಮಿಯ ಒಂದು ಹೊಸ ಟಿ ವಿ ಇರುವಂಥದ್ದು 43 ಇಂಚಿನ 4K ರೆಸೊಲ್ಯೂಷನ್ ಹೊಂದಿರುವಂಥ ಟಿ ವಿ ಇದಾಗಿದೆ. ಈ ಒಂದು ಟಿ ವಿ ಏನಿದೆ ಇದು 28,000 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು, 27,999 ರೂಪಾಯಿ. ಈ ಒಂದು ಟಿ ವಿಯ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ ಇದು ಡಾಲ್ಬಿ ವಿಷನ್ ಮತ್ತು ಡಾಲ್ಬಿ ಅಟ್ಮೋಸನ್ನು ಸಪೋರ್ಟ್ ಮಾಡುತ್ತೆ ಮತ್ತು 43 ಇಂಚಿನಲ್ಲಿ 4K ರೆಸೊಲ್ಯೂಷನ್ ನೀಡಿದರೆ. ಯೂಶಲಿ 43 ಇಂಚ್ ಅಂತಂದರೆ ಫುಲ್ HD ರೆಸೊಲ್ಯೂಷನ್ ಇರುತ್ತೆ. ಯೂಶಲಿ ಆ ರೀತಿ ಟಿವಿಗಳೆಲ್ಲ 22,000 ಸಾವಿರಕ್ಕೆ ಸಿಕ್ಬಿಡುತ್ತೆ. ಹಾಗಾದರೆ ಈ ಒಂದು ಟಿವಿಗೆ 27,999 ರೂಪಾಯಿ ಕೊಡುವಂಥದ್ದು ಏನಪ್ಪ ಇದೆ? ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಫಸ್ಟ್ ಇಂಪ್ರೆಷನ್ ಕೊಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಈ ಒಂದು ಪ್ರೈಸ್ ರೇಂಜಿಗೆ ಒಂದು ಟಿವಿಯನ್ನು ಪರ್ಚೇಸ್ ಮಾಡ್ಬೋದಾ ತಿಳ್ಕೊತೀರಾ? ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿತ್ತು, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಒಂದು ಟಿವಿಯನ್ನು ಅನ್ಬಾಕ್ಸ್ ಮಾಡಿ ಗಮನಿಸ್ತಾ ಇದ್ರೆ ಒಂದು ಟಿವಿ ಬಾಕ್ಸ್ ನಿಮಗೆ ಈ ರೀತಿ ನೋಡ ಸಿಗ್ತಾ ಇರುವಂಥದ್ದು. ಓಕೆ, ಮೊದಲದಾಗಿ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ 2 ಪ್ಲಾಸ್ಟಿಕ್ ಸ್ಟ್ಯಾಂಡ್ ಸಿಗ್ತಾ ಇರುವಂಥದ್ದು. ಫಸ್ಟ್ ಲುಕ್ಕಲ್ಲಿ ಅಂಥ ಒಳ್ಳೆ ಕ್ವಾಲಿಟಿಯ ಸ್ಟ್ಯಾಂಡ್ ಅಂತ ಅನ್ನಿಸ್ತಾ ಇಲ್ಲ, ಇದ್ರ ಬಗ್ಗೆ ಆಮೇಲೆ ಮಾತನಾಡೋಣ. ಅದನ್ನು ಬಿಟ್ಟರೆ ಕೆಲವೊಂದು ಎಕ್ಸಸೈಸ್ಗಳನ್ನ ಕೂಡ ಈ ಒಂದು ಬಾಕ್ಸ್ ಒಳಗೆ ನೀಡಿದ್ದಾರೆ. ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಜೊತೆಗೆ ಒಂದು ಪವರ್ ಕೇಬಲ್ನ ಕೂಡ ಕೊಟ್ಟಿದ್ದಾರೆ ಮತ್ತು AV ಕನ್ವರ್ಟರ್ ಇದೆ ಮತ್ತು ಸ್ಟ್ಯಾಂಡ್ ಆಗೋದಕ್ಕೆ ಸ್ಕ್ರೂಗಳು, ಒಂದು ಬ್ಯಾಟ್ರಿ ಇದೆ, ಜೊತೆಗೆ ರಿಮೋಟ್ ಕೂಡ ಇದರೊಳಗಿರುವಂಥದ್ದು. ಇದನ್ನು ಬಿಟ್ಟರೆ ಬೇರೆ ಸಹ ಒಂದು ಕವರ್ನೊಳಗಿಲ್ಲ. ಇನ್ನು ಡೈರೆಕ್ಟಾಗಿ ಇದನ್ನು ಬಿಟ್ಟರೆ TV ಸಿಗುತ್ತೆ ನಿಮಗೆ. ಓಕೆ, ಫೈನಲಿ ಗಮನಿಸ್ತಾ ಇದ್ರೆ ಒಂದು ಟಿವಿಯನ್ನು ಅನ್ಬಾಕ್ಸ್ ಮಾಡಿ ಕಂಪ್ಲೀಟ್ ಸೆಟಪ್ಪನ್ನು ಮಾಡಿದ್ದೀನಿ. ಈ ಒಂದು ಟಿವಿಯನ್ನು ಆಂಡ್ರಾಯ್ಡ್ ಫೋನ್ ಮುಖಾಂತರ ಸೆಟಪ್ ಮಾಡುವಂಥದ್ದು ತುಂಬ ಸಿಂಪಲ್ಲು. ಕೇವಲ 2-3 ನಿಮಿಷದಲ್ಲಿ ಈಸಿಯಾಗಿ ಸೆಟಪ್ಪನ್ನು ಮಾಡ್ಬೋದು. ಯಾವುದೇ ಪಾಸ್ವರ್ಡನ್ನು, ಯಾವುದೇ ವೈಫೈ ಪಾಸ್ವರ್ಡನ್ನು, ಇಮೇಲ್ ಐಡಿಯನ್ನು ಹಾಕುವಂಥ ಅವಶ್ಯಕತೆ ಇಲ್ಲ. ಜಸ್ಟ್ 2-3 ನಿಮಿಷದಲ್ಲಿ ಫಿನಿಶ್ ಆಗೋಗುತ್ತೆ. ಇನ್ನು ಗಮನಿಸ್ತಾ ಇದ್ರೆ ಒಂದು ಟಿವಿಯ ಹೋಮ್ ಸ್ಕ್ರೀನ್ ನಿಮಗೆ ಈ ರೀತಿ ನೋಡ ಸಿಗ್ತಾ ಇರುವಂಥದ್ದು. ಮೊದಲದಾಗಿ ಒಂದು ಟಿವಿಯ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಟಿವಿ ಒಂದು ಲೆವೆಲ್ಗೆ ಲೈಟ್ ವೆಯ್ಟ್ ಇರುವಂಥದ್ದು, ಅಷ್ಟೊಂದು ವೆಯ್ಟ್ ಇದೆ ಅಂತ ಅನಿಸೋದಿಲ್ಲ. ಈ ಒಂದು ಟಿವಿಯ ಹಿಂದೆ ಇರುವಂಥದ್ದು ಪ್ಲಾಸ್ಟಿಕ್ ಬ್ಯಾಕು, ಒಂದು ಒಳ್ಳೆ ಕ್ವಾಲಿಟಿಯ ಪ್ಲಾಸ್ಟಿಕ್ ಇದಾಗಿದೆ. ಟಿವಿ ಒಂದು ಲೆವೆಲಿಗೆ ತಿನ್ನಾಗಿದೆ ಅಂತೀನಿ, ಹೆವಿ ತಿನ್ನೋಣ ಆಯಿತಾ, ದಪ್ಪನೇ ಇದೆ, ಒಂದು ಲೆವೆಲಿಗೆ ಈ ಪ್ರೈಸ್ ರೇಂಜಲ್ಲಿ ತಿನ್ನ ಇದೆ ಅಂತ ಅನ್ನಿಸ್ತಾ ಇರುವಂಥದ್ದು. ಬೆಸಲ್ ಆಲ್ಮೋಸ್ಟ್ ಫ್ರಂಟಲ್ಲಿ ತುಂಬ ಕಡಿಮೆ ಇದೆ ಅಂತ ಅನ್ನಿಸ್ತು ನನಗೆ. ಬಾಟಮಲ್ಲೂ ಕೂಡ ಒಂದು ಲೆವೆಲ್ಗೆ ತುಂಬ ಕಡಿಮೆ ಬೆಸಲ್ ಇದ್ದರೆ, ಈ ಒಂದು ಸೈಡ್ ಬೆಸಲ್ಸ್ ಅವ್ರು ಹೇಳೋ ಪ್ರಕಾರ 2.6 mm ಥಿಕ್ನೆಸ್ಸನ್ನು ಈ ಒಂದು ಸೈಡ್ ಬೆಸಲ್ ಇದೆ ಅಂತ ಅಂತಾರೆ. ಬಟ್ ಸ್ಟಿಲ್ ಸ್ಕ್ರೀನ್ ಶುರುವಾಗುವಂಥದ್ದು ಇಲ್ಲಿಂದ, ಸೊ ಅದಾತ್ರ ಒಂದು ಸೆಂಟಿಮೀಟ್ರು ಜಾಗ ಇದ್ದೇ. ಬಟ್ ನೋಡೋದಕ್ಕೆ ಮಾತ್ರ ಸ್ಕ್ರೀನ್ ಆಫ್ ಆಗಿದೆ ಅಂದರೆ ನೋಡೋದಕ್ಕೆ ಮಾತ್ರ ಬೆಸರಸ್ ಅಂತ ಅನಿಸುತ್ತೆ. ಇನ್ನು ಈ ಒಂದು ಟಿವಿಯ ಸ್ಟ್ಯಾಂಡ್ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಆಯಿತು, ಇನ್ನೊಂದು ಒಳ್ಳೆಯ ಕ್ವಾಲಿಟಿಯ ಸ್ಟ್ಯಾಂಡ್ ನೀಡ್ಬೋದಾಗಿತ್ತು. ಒಂದು ಸ್ವಲ್ಪ ಕಡಿಮೆ ಕ್ವಾಲಿಟಿಯ ಪ್ಲಾಸ್ಟಿಕ್ ಅಂತ ಅನಿಸುತ್ತೆ, ಮೆಟಲ್ ನೀಡ್ಬೋದಾಗಿತ್ತು ಅಂತ ಅನ್ಕೋತೀನಿ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ನನಗೆ ಇಷ್ಟ ಆಯಿತು, ನನಗೆ ತುಂಬ ಚೆನ್ನಾಗಿದೆ. ಈ ಪ್ರೈಸ್ ರೇಂಜಿಗೆ ಯೂಶಲಿ ನೀವು ಒಂದು 20,000ರಿಂದ 30,000 ರೂಪಾಯಿ ಒಳಗೆ ಯಾವುದೇ ಟಿ ವಿ ತೊಗೊಂಡ್ರು ಕೂಡ ಆಲ್ಮೋಸ್ಟ್ ಸಿಮಿಲರ್ ಬಿಲ್ಡ್ ಕ್ವಾಲಿಟಿ ನಿಮಗೆ ಸಿಗುತ್ತೆ. ಇದು ಕೂಡ ನನಗೆ ಒಂದು ಲೆವೆಲ್ಗೆ ಇಷ್ಟ ಆಯಿತು. ಇನ್ನು ಈ ಒಂದು ಟಿ ವಿಯಲ್ಲಿರುವಂಥ ಬಟನ್ಸ್ಗಳು ಮತ್ತು ಪೋರ್ಟ್ಗಳ ಬಗ್ಗೆ ಮಾತನಾಡೋಣ. ಈ ಒಂದು ಟಿ ವಿಯಲ್ಲಿ 2 ಬಟನ್ ಇರುವಂಥದ್ದು. ಒಂದು ಪವರ್ ಬಟನ್ನು, ನ್ಯಾವಿಗೇಷನ್ ಬಟನ್ನು ಮತ್ತು ವಾಲ್ಯೂಮ್ ಅಪ್ ಡೌನ್ ಮಾಡೋದಕ್ಕೆ ಒಂದೇ ಒಂದು ಅನಲಾಗ್ ಬಟನ್ ನೀಡಿದ್ದಾರೆ. ಜೊತೆಗೆ ಈ ಒಂದು ಟಿ ವಿಯಲ್ಲಿ ಮೈಕ್ರೋಫೋನನ್ನು ಆನ್ ಆಫ್ ಮಾಡೋದಕ್ಕೆ ಡೆಡಿಕೇಟೆಡ್ ಸ್ವಿಚ್ಚನ್ನು ಕೊಟ್ಟಿರುವಂಥ ತೋರಿಸ್ತಾ ಇದನ್ನು ಗಮನಿಸ್ತಾ ಇದ್ದಾರೆ. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಒಂದು ಟಿ ವಿಯಲ್ಲೇ ಇನ್ಬಿಲ್ಟ್ ಮೈಕ್ರೋಫೋನ್ ಇದೆ ಅಂತ. ಸೊ ನಾನೀಗ ಗೂಗಲ್ ಅಸಿಸ್ಟೆಂಟನ್ನು ಈ ಒಂದು ಟಿ ವಿಯ ಮೈಕ್ರೋಫೋನ್ ಮುಖಾಂತರನೇ ಟ್ರಿಗರ್ ಮಾಡ್ಬೋದು. ನೋಡಿ, ಈಗ ತೋರಿಸ್ತೀನಿ ನಾನು ನಿಮಗೆ. ಓಕೆ ಗೂಗಲ್, ವಾಟ್ ಈಸ್ ದ ವೆದರ್ ಲೈಕ್? Currently in Bengaluru, it's 86 degrees and mostly sunny. ಸೊ ಈ ರೀತಿ ನಾನು ಈ ಒಂದು ರಿಮೋಟನ್ನು ಟಚ್ ಮಾಡ್ದೇ ಈ ಒಂದು ಟಿ ವಿಯಲ್ಲಿರುವಂಥ ಇನ್ಬಿಲ್ಟ್ ಮೈಕ್ರೋಫೋನ್ನ ಮುಖಾಂತರ ಗೂಗಲ್ ಅಸಿಸ್ಟೆಂಟಿಗೆ ಕ್ವಶನ್ನ ಕೇಳ್ಬೋದು ನಾನು, ಅಥವಾ ಯಾವುದೋ ಒಂದು ನೆಟ್ಫ್ಲಿಕ್ಸನ್ನು, ಯೂಟ್ಯೂಬನ್ನು ಓಪನ್ ಮಾಡು ಅಂತ ಹೇಳ್ಬೋದು. ಸೊ ಈ ರೀತಿ ಎಲ್ಲ ಟಾಸ್ಕ್ಗಳನ್ನು ಈ ಒಂದು ಹ್ಯಾಂಡ್ಸ್ ಫ್ರೀ ಈ ಒಂದು ಗೂಗಲ್ ಅಸಿಸ್ಟೆಂಟ್ ಕೆಲಸವನ್ನು ಮಾಡುತ್ತೆ. ಸೂಪರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಬಟನ್ಸ್ಗಳ ಬಗ್ಗೆ ಮಾತನಾಡಬೇಕಂತಂದರೆ 3 HDMI ಪೋರ್ಟ್ ಇರುವಂಥದ್ದು. ಅದರಲ್ಲಿ ಒಂದು HDMI ಆರ್ಕ್ ಆಗಿದ್ರೆ, ಉಳಿದ 2 ನಾರ್ಮಲ್ HDMI ಪೋರ್ಟ್ಗಳಾಗಿದೆ. 2 USB ಪೋರ್ಟ್ ಇರುವಂಥದ್ದು ಮತ್ತು ಒಂದು AV ಪೋರ್ಟ್ ಇದೆ, ಅದು ಕನ್ವರ್ಟರ್ ಪಿನ್ ಹಾಕೊಂಡು ಯೂಸ್ ಮಾಡಬೇಕಾಗತ್ತೆ. ಮತ್ತೊಂದು ಆ್ಯಂಟೆನಾ ಪೋರ್ಟ್ ಇದೆ, ಇನ್ನೊಂದು ಲ್ಯಾನ್ ಪೋರ್ಟ್ ಇದೆ, ಜೊತೆಗೆ ಆಪ್ಟಿಕಲ್ ಆಡಿಯೋ ಪೋರ್ಟ್ ಕೂಡ ಈ ಒಂದು ಟಿ ವಿಯಲ್ಲಿ ನಿಮಗೆ ಸಿಗ್ತಾ ಇರುವಂಥದ್ದು ಒಂದು ಒಳ್ಳೆಯ ವಿಷಯದಲ್ಲಿ ಇಷ್ಟಪಡ್ತೀನಿ. ಇನ್ನು ಇದರ ನಂತರ ಒಂದು ಟಿ ವಿಯ ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ಮಾತಾಡಬೇಕಂತಂದರೆ ಒಂದು ಟಿ ವಿ ಸರ್ಟಿಫೈಡ್ ಆಂಡ್ರಾಯ್ಡ್ ಟಿ ವಿ ಆಗಿರುವಂಥದ್ದು. ಆಂಡ್ರಾಯ್ಡ್ 10ನ ಬೇಸ್ ಮೇಲೆ ರನ್ ಆಗ್ತಿರುವಂಥ OS ಇದಾಗಿದೆ. ಇದರ ಯೂಸರ್ ಇಂಟರ್ಫೇಸ್ ಟಿಪಿಕಲ್ ಆಂಡ್ರಾಯ್ಡ್ ಟಿ ವಿ ಇದ್ದಂಗೆ ಇದೆ ಆಯಿತಾ, ಸೇಮ್ ಡಿಟ್ಟು ಹಂಗೆ ಕಾಣುತ್ತೆ. ಇದರಲ್ಲಿ ಅಫಿಷಿಯಲ್ ಗೂಗಲ್ ಪ್ಲೇಸ್ಟೋರ್ ಕೂಡ ಇದೆ. ಸೊ ಸುಮಾರು 2,000ಕ್ಕಿಂತ ಹೆಚ್ಚು ಟಿ ವಿ ಅಪ್ಲಿಕೇಶನ್ಗಳನ್ನು ನೀವು ಆರಾಮಾಗಿ ಡೌನ್ಲೋಡ್ ಮಾಡ್ಕೊಬೋದು. ಗೇಮ್ಸ್ಗಳಿದೆ, ಅದನ್ನು ಬೇಕಾದ್ರೆ ಆಡ್ಬೋದು, ಜಾಯ್ ಸ್ಟಿಕ್ಕನ್ನು ಕನೆಕ್ಟ್ ಮಾಡಿಕೊಂಡು. ಸೊ ಒಂದು ಒಳ್ಳೆಯ ವಿಷಯದಲ್ಲಿ ಇಷ್ಟಪಡ್ತೀನಿ. ಯೂಸರ್ ಇಂಟರ್ಫೇಸ್ ತುಂಬ ಚೆನ್ನಾಗಿದೆ ಮತ್ತು ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡುತ್ತೆ ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು. ಸೊ ಸೂಪರ್ ಅಂತ ಇಷ್ಟಪಡ್ತೀನಿ. ಇನ್ನು ಈ ಒಂದು ಟಿ ವಿಯ ಪರ್ಫಾರ್ಮೆನ್ಸ್ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಟಿ ವಿಯಲ್ಲಿ ಮೀಡಿಯಾ ಟೆಕ್ಕಿಂದು ಕ್ವಾಡ್ ಕೋರ್ ಪ್ರೊಸೆಸರ್ ಇರುವಂಥದ್ದು ಒಂದು ಒಳ್ಳೆಯ ವಿಷಯ.
ಯೂಶಲಿ ಟಿ ವಿಗಳಿಗೆ ತುಂಬ ಜಾಸ್ತಿ ಪವರ್ಫುಲ್ ಆಗಿರುವಂಥ ಪ್ರೋಸರ್ನ ಅವಶ್ಯಕತೆ ಇಲ್ಲ. ಇದರಲ್ಲಿರುವಂಥ ಪ್ರೋಸರ್ ಒಂದು ಲೆವೆಲ್ಗೆ ತುಂಬ ಪವರ್ಫುಲ್ ಆಗಿರುವಂಥದ್ದು ಟಿ ವಿ ಲೆವೆಲ್ಗೆ. ಜೊತೆಗೆ ಈ ಒಂದು ಟಿ ವಿಯಲ್ಲಿ 2 GB ರ್ಯಾಮ್ ಸಿಗ್ತದೆ ಮತ್ತು 16 GB ಸ್ಟೋರೇಜ್ ಇರುವಂಥದ್ದು. ಸೊ ಸಾಕು ಅನ್ಕೋತೀನಿ, ಟಿ ವಿಗಳಿಗೆ ಅದೇ ಒಂದು ಲೆವೆಲ್ಗೆ ಜಾಸ್ತಿ ಆಯಿತು. ಇದನ್ನು ಬಿಟ್ಟರೆ ಈ ಒಂದು ಟಿ ವಿಯ ಕನೆಕ್ಟಿವಿಟಿ ಬಗ್ಗೆ ಮಾತನಾಡಬೇಕಂತಂದರೆ ಖುಷಿ ವಿಷಯ, ಈ ಒಂದು ಟಿ ವಿಯಲ್ಲಿ ಡ್ಯುಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಮಾಡುತ್ತೆ. 5 GHz ವೈಫೈನ ಕೂಡ ಕನೆಕ್ಟ್ ಮಾಡ್ಕೊಬೋದು, 2.4 GHz ವೈಫೈನ ಕೂಡ ಕನೆಕ್ಟ್ ಮಾಡ್ಕೊಬೋದು ಮತ್ತು ಬ್ಲೂಟೂತ್ 5.0 ಇರುವಂಥದ್ದು. ಆಗಿಡ್ದಂಗೆ ಈ ರೀತಿ ಜಾಯ್ಸ್ಟಿಕ್ಕನ್ನು ನೀವು ಕನೆಕ್ಟ್ ಮಾಡಿಕೊಂಡು ಗೇಮ್ಸನ್ನು ಬೇಕಾದರೆ ನೀವು ಆಡ್ಬೋದು. ಹೆವಿ ಗೇಮ್ಸನ್ನು ಆಡೋದಕ್ಕಾಗಲ್ಲ, ಅಷ್ಟೊಂದು ಪವರ್ಫುಲ್ಲಾಗಿ PS ಲೆವೆಲ್ಗೆಲ್ಲ ಯೋಚನೆ ಮಾಡಿ, ಪ್ಲೇಸ್ಟೇಷನ್ ಲೆವೆಲ್ಗೆ ಯೋಚನೆ ಮಾಡಿಬಿಡಿ. ಈ ಮೊಬೈಲ್ನಲ್ಲಿ ಅಥವಾ ಸಣ್ಣ ಬೇಸಿಕ್ ಫೋನಲ್ಲಿ ಯಾವ ರೀತಿ ಗೇಮನ್ನು ಆಡ್ಬೋದು ಆ ರೀತಿ ಒಂದು ಜಾಯ್ಸ್ಟಿಕ್ ಕನೆಕ್ಟ್ ಮಾಡ್ಕೊಂಡು ಡೈರೆಕ್ಟಾಗಿ ಆಡ್ಬೋದು, ಪರವಾಗಿಲ್ಲ ಅಂತೀನಿ. ಇನ್ನು ಇದ ನಂತರ ಒಂದು ಟಿ ವಿಯ ರಿಮೋಟ್ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಮಿನಿಮಲಿಸ್ಟಿಕ್ ರಿಮೋಟು, ತುಂಬ ತಿನ್ನಾಗಿದೆ, ಲೈಟ್ ವೇಟ್ ಇದೆ, ಕೈಗೆ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಇದರಲ್ಲಿ ಎಲ್ಲ ಬೇಸಿಕ್ ಬಟನ್ಸ್ಗಳನ್ನ ನೀಡಿದರೆ, ನ್ಯಾವಿಗೇಷನ್ ಬಟನ್ ಇದೆ, ಓಕೆ ಬಟನ್ ಇದೆ, ಪವರ್ ಆನ್ ಆಫ್, ಮ್ಯೂಟ್ ಬಟನ್ನು, ವಾಲ್ಯೂಮ್ ಡೌನ್ ಬಟನ್, ಅಸಿಸ್ಟೆಂಟು, ಡೆಡಿಕೇಟೆಡ್ 3 ಬಟನ್ ಇದೆ, ನೆಟ್ಫ್ಲಿಕ್ಸ್ಗೆ ಒಂದು, ಯೂಟ್ಯೂಬ್ ಒಂದು ಮತ್ತು ಪ್ರೈಮ್ ಒಂದು ಸೋರ್ಸನ್ನು ಬೇಕಾದ್ರೆ ಇದರಲ್ಲೇ ಚೇಂಜ್ ಮಾಡ್ಬೋದು. ಸೊ ಮಾಮೂಲಿ ಕೆಲಸವನ್ನು ಮಾಡುತ್ತೆ. ಮತ್ತು ಈ ಒಂದು ರಿಮೋಟಲ್ಲೂ ಕೂಡ ಇನ್ಬಿಲ್ಟ್ ಮೈಕ್ರೋಫೋನ್ ಇರುವಂಥದ್ದು, 2 ಮೈಕ್ರೋಫೋನು. ಸೊ ಈ ರಿಮೋಟಲ್ಲಿ ಬೇಕಾದ್ರೂ ನೀವು ಯೂಸ್ ಮಾಡ್ಬೋದು. ಟಿ ವಿಲೇ ಇರುವಂಥ ಇನ್ಬಿಲ್ಟ್ ಮೈಕ್ರೋಫೋನ್ನ ಯೂಸ್ ಮಾಡ್ಕೊಂಡು ಕೂಡ ಬೇಕಾದ್ರೆ ಅಸಿಸ್ಟೆಂಟನ್ನು ನೀವು ಓಪನ್ ಮಾಡ್ಬೋದು. ಸೂಪರ್ ಅಂತ ಇಷ್ಟಪಡ್ತೀನಿ. ರಿಮೋಟ್ ನನಗೆ ತುಂಬ ಇಂಪ್ರೆಸ್ ಮಾಡ್ತು. ಜೊತೆಗೆ ಈ ಒಂದು ಟಿ ವಿಯಲ್ಲಿ ಇನ್ಬಿಲ್ಟ್ ಕ್ರೋಮ್ ಕ್ಯಾಸ್ಟ್ ಕೂಡ ಇರುವಂಥದ್ದು. ನಿಮ್ಮ ಫೋನ್ನ ಸ್ಕ್ರೀನ್ನ ಬೇಕಾದರೂ ನೀವು ಕ್ಯಾಸ್ಟ್ ಮಾಡ್ಬೋದು ಅಥವಾ ಯಾವುದಾದ್ರೂ ಯೂಟ್ಯೂಬ್ ಅಪ್ಲಿಕೇಶನ್ನ ಬೇಕಾದರೂ ನೀವು ಕ್ಯಾಸ್ಟ್ ಮಾಡ್ಬೋದು. ಒಳ್ಳೆ ವಿಷಯ, ಯೂಶಲಿ ಎಲ್ಲ ಟಿ ವಿಯಲ್ಲೂ ಕೂಡ ಇದ್ದೇ ಇರುತ್ತೆ. ಇನ್ನು ಡೈರೆಕ್ಟಾಗಿ ಈ ಒಂದು ಟಿ ವಿಯ ಪಿಕ್ಚರ್ ಕ್ವಾಲಿಟಿ ಮತ್ತು ಸೌಂಡ್ ಕ್ವಾಲಿಟಿ ಬಗ್ಗೆ ಮಾತನಾಡೋಣ. ಈ ಒಂದು ಟಿ ವಿ ಆಗಿರದಂಗೆ 43 ಇಂಚಿನ 4K ರೆಸೊಲ್ಯೂಷನ್ ಹೊಂದಿರುವಂಥ ಟಿ ವಿದಾಗಿರುವಂಥದ್ದು. ಆಗಿರದಂಗೆ ಡಾಲ್ಬಿ ವಿಷನ್ನ ಸಪೋರ್ಟ್ ಮಾಡುತ್ತೆ ಮತ್ತು ಟಿ ವಿ ರೈಲ್ಯಾಂಡ್ ಸರ್ಟಿಫಿಕೇಷನ್ ಕೂಡ ಇರುವಂಥದ್ದು ಐ ಪ್ರೊಟೆಕ್ಷನ್ನಿಗೆ. ಮತ್ತು ಇದರ ಕಲರ್ ಗ್ಯಾಮೆಟ್ಸ್ಗಳು ತುಂಬ ವೈಡ್ ಆಗಿದೆ, ಸುಮಾರು 1 ಬಿಲಿಯನ್ ಕಲರ್ಸನ್ನು ಕೂಡ ಪ್ರೊಡ್ಯೂಸ್ ಮಾಡುತ್ತೆ. ನನಗಂತೂ ಈ ಒಂದು ಟಿ ವಿ ಪ್ರೊಡ್ಯೂಸ್ ಮಾಡುವಂಥ ಪಿಕ್ಚರ್ ಕ್ವಾಲಿಟಿ ತುಂಬ ಇಂಪ್ರೆಸ್ ಮಾಡ್ತು. ಈ ಒಂದು ಪ್ರೈಸ್ ರೇಂಜಿಗೆ ಒನ್ ಆಫ್ ದ ಬೆಸ್ಟು ಪಿಕ್ಚರ್ ಕ್ವಾಲಿಟಿಯನ್ನು ಪ್ರೊಡ್ಯೂಸ್ ಮಾಡುವಂಥ ಟಿ ವಿ ಅನ್ನಿಸ್ತು. ಬಟ್ ಈ ಒಂದು ಸೈಜ್ ಸ್ವಲ್ಪ ಸಣ್ಣ ಆಯಿತು, ಆಯಿತಾ. ನಿಮಗೆ ಸ್ವಲ್ಪ ದೊಡ್ಡ ಸೈಜ್ ಬೇಕು ಅಂತಂದರೆ 50 ಇಂಚಿನ ಟಿ ವಿಯನ್ನು ಕೂಡ ಇವರು ಸೇಮ್ ಸ್ಪೆಸಿಫಿಕೇಷನ್ ಲಾಂಚ್ ಮಾಡೋದನ್ನು ಬೇಕಾದ್ರೆ ನೀವು ಪರ್ಚೇಸ್ ಮಾಡೋ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ. ಸೊ 28,000 ಪ್ರೈಸ್ ರೇಂಜ್ಗೆ ಇದು ಪ್ರೊಡ್ಯೂಸ್ ಮಾಡುವಂಥ ಪಿಕ್ಚರ್ ಕ್ವಾಲಿಟಿ ನನಗೆ ಇಷ್ಟ ಆಯಿತು, ನನಗೆ ಆಯಿತಾ. ಚೆನ್ನಾಗಿದೆ, ಪರವಾಗಿಲ್ಲ. ನನಗೆ ಡಾಲ್ಬಿ ವಿಷನ್ ಎಫೆಕ್ಟು ಕೂಡ ಡಿಟೆಕ್ಟ್ ಮಾಡುತ್ತೆ. ನೀವು ಪ್ರೈಮಲ್ಲಿ ಆರ್ಟ್ಸ್ಟರಲ್ಲಿ ಓಪನ್ ಮಾಡ್ತಿದ್ದೀರಾ ಅಂತಂದರೆ ಅದರಲ್ಲಿ ನೀವು ಡಾಲ್ಬಿ ವಿಷನ್ ಅಂತ ತೋರಿಸುತ್ತೆ ಮತ್ತು ಡಾಲ್ಬಿ ವಿಷನ್ನ ಕೂಡ ಡಿಕೋಡ್ ಮಾಡುತ್ತೆ. ಸೂಪರ್ ನನಗೆ ಇಷ್ಟಪಡ್ತೀನಿ. ಪಿಕ್ಚರ್ ಕ್ವಾಲಿಟಿ ನನಗೆ ತುಂಬ ಇಂಪ್ರೆಸ್ ಮಾಡ್ತು. ವ್ಯೂಯಿಂಗ್ ಆ್ಯಂಗಲ್ಸ್ ಕೂಡ ತುಂಬ ಚೆನ್ನಾಗಿದೆ, ಸುಮಾರು 178 ಡಿಗ್ರಿ ವ್ಯೂಯಿಂಗ್ ಆ್ಯಂಗಲ್ ಕೂಡ ಇರುವಂಥದ್ದು, ಆಯಿತಾ. ಸೂಪರ್ ಆಗಿದೆ. ಮತ್ತು 90% DCI P3 ಕಲರ್ ಗ್ಯಾಮೆಟ್ಸು. ಸೊ ಕಲರ್ಸ್ ಅಂತೂ ತುಂಬ ಒಂದು ಲೆವೆಲ್ಗೆ ಆ್ಯಕ್ಯುರೇಟ್ ಆಗಿದೆ. ಬ್ಲ್ಯಾಕ್ಸು ಡೀಪ್ ಬ್ಲ್ಯಾಕ್ ಅಂತ ಅನ್ನಲ್ಲ, ಆಯಿತಾ. ಕಾಣುತ್ತೆ, ಬ್ಯಾಕ್ ಲೈಟು ನಿಮಗೆ ಸ್ಟಿಲ್ ಸ್ವಲ್ಪ ಕಾಣುತ್ತೆ, ಬಟ್ ಕಲರ್ಸ್ ಬ್ಲ್ಯಾಕ್ ಪರವಾಗಿಲ್ಲ, ಒಂದು ಲೆವೆಲಿಗೆ ಬ್ಲ್ಯಾಕ್ ಆಗಿ ಕಾಣುತ್ತೆ, ಡೀಪ್ ಬ್ಲ್ಯಾಕ್ ಅಂತ ಅನ್ನೋದಿಲ್ಲ. ಬಟ್ ನನಗೆ ಓವರಾಲ್ ಇಷ್ಟ ಆಯಿತು. ಇನ್ನು ಆಡಿಯೋ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಟಿ ವಿ ಆಗಿಡ್ದಂಗೆ ಡಾಲ್ಬಿ ಅಟ್ಮೋಸನ್ನು ಸಪೋರ್ಟ್ ಮಾಡುತ್ತೆ ಮತ್ತು DTS ಸೌಂಡನ್ನು ಕೂಡ ಸಪೋರ್ಟ್ ಮಾಡುತ್ತೆ. ಇದು 24 ವ್ಯಾಟ್ನ ಕ್ವಾಡ್ ಸ್ಟೀರಿಯೋ ಸ್ಪೀಕರ್ನ ಹೊಂದಿರುವಂಥದ್ದು. ನನಗೆ ಈ ಡಾಲ್ಬಿ ಅಟ್ಮೋಸ್ ಎಫೆಕ್ಟ್ ಇಷ್ಟ ಆಯಿತು. ಅದರ ಸೌಂಡ್ ಕ್ಲಾರಿಟಿ ಕ್ರೇಜಿ ಆಗಿರುವಂಥನಲ್ಲ, ಇದಕ್ಕಿಂತ ಚೆನ್ನಾಗಿರುವಂಥ ಸೌಂಡನ್ನು ಹೊಂದಿರುವಂಥ ಟಿ ವಿಗಳು ನೋಡಿದ್ದೀನಿ ನಾನು. ನನಗನ್ನಿಸ್ದಂಗೆ ನೀವು ಬೆಟರ್ ಒಂದು ಎಕ್ಸ್ಟರ್ನಲ್ ಸ್ಪೀಕರ್ ತೊಗೊಂಡ್ರೆ ಒಳ್ಳೆ. ನನಗೆ ಇದರ ಸೌಂಡ್ ಕ್ವಾಲಿಟಿ ಅಷ್ಟೊಂದು ಜೋರಾಗಿ ಕೇಳುತ್ತೆ ಅಂತನಲ್ಲ, ಬಟ್ ಓಕೆ, ಪರವಾಗಿಲ್ಲ. ಸೊ ಸ್ಪೀಕರ್, ಎಕ್ಸ್ಟರ್ನಲ್ ಸ್ಪೀಕರ್ ಹಾಕೊಂಡ್ರೆ ಸೂಪರ್ ಆಗಿರುತ್ತೆ. ಇದು ಆರ್ಕನ್ನು ಸಪೋರ್ಟ್ ಮಾಡುತ್ತೆ, HDMI. ಸೊ ಆ ಮುಖಾಂತರ ನೀವು ಬೇಕಾದ್ರೆ ಡಾಲ್ಬಿ ವಿಷನ್ ಸ್ಪೀಕರ್ನ ತೊಗೊಂಡು ನೀವು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಇದು ಸೌಂಡ್ ಕ್ವಾಲಿಟಿ ಇಂಪ್ರೆಸಿವ್ ಅನ್ನಲ್ಲ, ಕೆಲಸವನ್ನಂತೂ ಮಾಡುತ್ತೆ. ಇನ್ನು ಕೊನೆಯದಾಗಿ ಈ ಒಂದು ಟಿ ವಿಯ ಆಫ್ಟರ್ ಸೇಲ್ ಸರ್ವಿಸ್ ಅಂದರೆ ವಾರಂಟಿ ಬಗ್ಗೆ ಮಾತಾಡಬೇಕಂತಂದರೆ 1 ವರ್ಷ ವಾರಂಟಿ ಕೊಡ್ತಾರೆ. ಮನೆಗೆ ಬಂದುಬಿಟ್ಟು ಈ ಒಂದು ಟಿ ವಿಯನ್ನು ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ರಿಪೇರ್ ಮಾಡ್ತಾರೆ. ಸೊ ರಿಯಲ್ಮಿ ಇದು ಸರ್ವಿಸ್ ನನಗೆ ಚೆನ್ನಾಗಿದೆ, ಅದ್ರ ಬಗ್ಗೆ ತಲೆಗೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸೊ ಇದಿಷ್ಟು ಒಂದು ಟಿ ವಿಯ ಮೈನ್ ಸ್ಪೆಸಿಫಿಕೇಷನ್ನು, ಫಸ್ಟ್ ಇಂಪ್ರೆಷನ್ನು. ನೀವಾಗಾದ್ರೆ ಕೇಳ್ತಾ ಇದ್ದೀರಾ ಅಂತಂದರೆ ಒಂದು ಟಿ ವಿಯನ್ನು 28,000 ರೂಪಾಯಿ ಪರ್ಚೇಸ್ ಮಾಡ್ಬೋದಾ ಅಂತ ನಾನಂತೀನಿ. 28,000 ಓಕೆ ಪ್ರೈಸ್, ಇವ್ರು ನೀಡ್ತಿರುವಂಥ ಸ್ಪೆಸಿಫಿಕೇಷನ್ ಈಗ ಓಕೆ ಇದೆ. ಬಟ್ ನನಗನ್ನಿಸ್ದಂಗೆ ನಿಮಗೆ ಇನ್ನೂ ಕಡಿಮೆಗೆ 4K ಟಿ ವಿ ಸಿಗ್ತವೆ, ಆಯಿತಾ. ನಿಮಗೆ ಡಾಲ್ಬಿ ವಿಷನು, ಡಾಲ್ಬಿ ಅಟ್ಮಾಸ್ ಬೇಕು ಅಂತಂದರೆ ಪ್ರಿಫರ್ ಮಾಡ್ಬೋದು. ಪರ್ಸ್ನಲಿ ತೊಗೊಂಡ್ರೆ ಇದಕ್ಕಿಂತ ಸೈಜ್ ದೊಡ್ಡದೇ ತೊಗೊಂಬಿಡಿ. ನಿಮಗೆ 35,000 ರೂಪಾಯಿಗೆ ಡಾಲ್ಬಿ ವಿಷನ್ ಅಟ್ಮೋಸ್ ಹೊಂದಿರುವಂಥ ಟಿ ವಿಗಳನ್ನೇ ಒಂದು 50 ಇಂಚಲ್ಲಿ ಸಿಕ್ಬಿಡುತ್ತೆ. 35,000-40,000 ರೂಪಾಯಿ ತೊಗೊಂಡ್ರೆ ಅದನ್ನೇ ತೊಗೊಳ್ಳಿ. ನಾನಂತೂ ಪ್ರಿಫರಬಲಿ ಈ ಸೈಜಲ್ಲಿ 43 ಇಂಚಲ್ಲಿ ಟಿ ವಿ ತೊಗೊಬೇಕು ಅಂತ ಅಂದರೆ ನಾನು 22,000 ರೂಪಾಯಿ ಮಾತ್ರ, ಅಷ್ಟು ಬಡ್ಜೆಟ್ಗಿಂತ ಜಾಸ್ತಿ ಹೋಗೋದಕ್ಕೆ ಇಷ್ಟಪಡಲ್ಲ. ಸೊ ಯೋಚನೆ ಮಾಡಿ, ನಿಮಗೆ ಡಾಲ್ಬಿ ವಿಷನ್ ಅಟ್ಮೋಸ್ ಬೇಕು ಅಂದರೆ
ಪ್ರಿಫರ್ ಮಾಡ್ಬೋದು. ನನ್ನ ಹಾನೆಸ್ಟ್ ಒಪಿನಿಯನ್ ಒಂದು ಟಿ ವಿ ಬಗ್ಗೆ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಇದೆ ಅಂತ ಅನ್ಕೋತೀನಿ, ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ವಿಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ನೋಡಿ.